ಬಿಗ್ ಬಾಸ್ 12 ಮುಗಿಯಲು ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ. ಇದಾಗಲೇ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. ಅದರಲ್ಲಿಯೂ ಗಿಲ್ಲಿ ನಟನ ಹೆಸರು ಜೋರಾಗಿ ಕೇಳಿಬರುತ್ತಿದೆ. ಹೊರಗಡೆಯಲ್ಲಿ ಗಿಲ್ಲಿ ನಟನ ಹವಾನೆ ಜೋರಾಗಿದೆ. ಅದರ ಹೊರತಾಗಿಯೂ ಕೊನೆಯ ಕ್ಷಣಗಳವರೆಗೂ ಏನು ಹೇಳಲು ಆಗುವುದಿಲ್ಲ. ಯಾಕಂದ್ರೆ ಈಗಾಗಲೇ ಜ್ಯೋತಿಷಿ ಒಬ್ಬರು ಈ ಬಾರಿ ಮಹಿಳೆಯೇ ಗೆಲ್ಲೋದು ಅಂತ ಹೇಳಿದ್ದಾರೆ. ಆದ್ದರಿಂದ ಎಲ್ಲವೂ ಕುತೂಹಲದಂತಿದೆ. ಅದರ ನಡುವೆಯೇ ಬಿಗ್ ಬಾಸ್ ಮನೆಯಲ್ಲಿನ ಈ ಬಾರಿ ಕುತೂಹಲದ ಲವ್ ಸ್ಟೋರಿಯು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯಾಗುತ್ತಲೇ ಇದೆ. ಸುಮಾರು 90 ದಿನಗಳವರೆಗೂ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಲವ್ ಸ್ಟೋರಿ ಫೇಮಸ್ ಆಗಿತ್ತು. ಕಾವು ಕಾವು ಅಂತ ಗಿಲ್ಲಿ ನಟ ಕಾವ್ಯ ಅವರನ್ನ ಯಾವಾಗ್ಲೂ ರೇಗಿಸುತ್ತಲೇ ಬಂದಿದ್ದಾರೆ. ಒಂದು ಹಂತದಲ್ಲಿ ಗಿಲ್ಲಿ ಅವರಿಂದಲೇ ಕಾವ್ಯ ಉಳಿದುಕೊಂಡಿರುವುದು ಎನ್ನುವ ಮಾತು ಕೂಡ ಇದೆ. ಅದೇ ಕುತೂಹಲ ಎನ್ನುವಂತೆ ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಮಂಗಳೂರು ಪುಟ್ಟಿ ರಕ್ಷಿತಾ ಶೆಟ್ಟಿಯ ಎಂಟ್ರಿ ಈ ಲವ್ ಸ್ಟೋರಿಗೆ ಸೇರಿಕೊಂಡಿದೆ. ನನಗೆ ಗಿಲ್ಲಿ ನಟನಂತ ಹುಡುಗ ಬೇಕು, ಇವರಂತೆ ಹಾಸ್ಯ ಮಾಡಬೇಕು ಎಂದು ರಕ್ಷಿತಾ ಹೇಳಿದ್ದರು. ಇದಾದ ಬಳಿಕ ಹಲವಾರು ಬಾರಿ ಅವರು ಗಿಲ್ಲಿಯನ್ನೇ ಸಪೋರ್ಟ್ ಮಾಡಿ ಮಾತನಾಡಿದ್ದರು. ಇದರಿಂದ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ಎಂದೇ ಚರ್ಚೆಯಾಗುತ್ತಿದೆ. ಇದೀಗ ಇದೇ ಕಥೆಯನ್ನ ಇಟ್ಕೊಂಡು ಸಿನಿಮಾ ಮಾಡಲು ಹೊರಟಿದ್ದಾರೆ ಗಿಲ್ಲಿ ನಟ. ಅಷ್ಟಕ್ಕೂ ಅದೇನು ರಿಯಲ್ ಸಿನಿಮಾ ಅಲ್ಲ, ಬದಲಿಗೆ ಒಂದು ಸಿನಿಮಾ ಸ್ಟೋರಿ ಹೇಳುತ್ತೇನೆ ಎಂದು ಗಿಲ್ಲಿ ನಟ ಹೇಳಿದ್ದಾರೆ. ಒಬ್ಬ ನಾಯಕ ಹುಡುಗಿಯನ್ನ ಇಷ್ಟಪಡ್ತಾನೆ, ಅವಳ ಹಿಂದೆಯೇ ಹೋಗ್ತಾನೆ. ಆದ್ರೆ ನಡುವೆ ಇನ್ನೊಬ್ಬಳ ಎಂಟ್ರಿ ಆಗುತ್ತೆ, ಅವಳು ನಾಯಕನನ್ನ ಲವ್ ಮಾಡ್ತಾಳೆ ಅನ್ನೋದು ಸಿನಿಮಾ ಸ್ಟೋರಿ ಎಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ, ಕಾವ್ಯ ಶೈವ ಮತ್ತು ರಕ್ಷಿತಾ ಶೆಟ್ಟಿ ನಡುವೆ ತ್ರಿಕೋನ ಪ್ರೇಮ ಕಥೆ ನಡೆಯುತ್ತಿದೆ ಎಂದು ಭಾವಿಸಲಾಗಿತ್ತು. ಆದರೆ ಗಿಲ್ಲಿ ನಟ ಮಾಡಿದಂತಹ ಒಂದೇ ಒಂದು ಎಡವಟ್ಟಿಂದ ಎಲ್ಲವೂ ಉಲ್ಟಾ ಹೊಡೆದಿದೆ. ಗಿಲ್ಲಿ ವಿರುದ್ಧ ರಕ್ಷಿತಾ ಕೆಂಡಾಮಂಡಲವಾಗಿದ್ದಾರೆ. ಅಷ್ಟಕ್ಕೂ ಆಗಿದ್ದಾದ್ರೂ ಏನು? ಎಸ್, ಬಿಗ್ ಬಾಸ್ ನಲ್ಲಿ ತ್ರಿಕೋನ ಪ್ರೇಮ ಕಥೆ ಶುರುವಾಗಿದೆ ಎಂದೇ ವೀಕ್ಷಕರು ಅಂದುಕೊಳ್ಳುತ್ತಿದ್ದಾರೆ. ಇತ್ತ ಗಿಲ್ಲಿ ನಟ ಕಾವ್ಯ ಶೈವ ಅವರಿಗೆ ಕಾವು ಕಾವು ಎಂದು ಹಿಂದೆ ಬಿದ್ದಿದ್ದರೆ, ಇನ್ನೊಂದು ಕಡೆ ರಕ್ಷಿತಾ ಶೆಟ್ಟಿ ನಾನು ಮದುವೆ ಆಗೋ ಹುಡುಗ ಗಿಲ್ಲಿ ತರ ಇರಬೇಕು ಅಂತ ಹೇಳಿದ್ರು. ಆದ್ರೆ ಫಿನಾಲೆ ಹತ್ತಿರವಾಗುತ್ತಿದ್ದಂತೆಯೇ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ಉಲ್ಟಾ ಆಗ್ತಿದೆ. ಅಷ್ಟಕ್ಕೂ ಗಿಲ್ಲಿ ನಟ ಏನು ಸೀರಿಯಸ್ ಆಗಿ ಕಾವ್ಯ ಅವರನ್ನ ಲವ್ ಮಾಡುತ್ತಿಲ್ಲ, ತಮಾಷೆಯಾಗಿ ಆಕೆಯನ್ನ ರೇಗಿಸ್ತಾ ಇರ್ತಾರಷ್ಟೇ. ಆದ್ರೆ ರಕ್ಷಿತಾ ಶೆಟ್ಟಿ ಮಾತ್ರ ಗಿಲ್ಲಿ ನಟನ ಜೋಕ್ಸ್ ಸ್ವಭಾವ ನೋಡಿ ಇತ್ತೀಚೆಗೆ ಸ್ವಲ್ಪ ಒಲವು ತೋರಿದಂತೆ ಕಾಣುತ್ತಿತ್ತು. ಬಿಗ್ ಬಾಸ್ ಮನೆಯ ಹೊರಗಡೆ ಇಲ್ಲಿ ತ್ರಿಕೋನ ಪ್ರೇಮ ಕಥೆ ನಡೆಯುತ್ತಿದೆ. ಆದ್ರೆ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಜೋಡಿ ಚೆನ್ನಾಗಿದೆ ಎಂದು ಮದುವೆ ಮಾಡಿಸುವ ಮಟ್ಟಿಗೆ ಹೋಗಿಬಿಟ್ಟಿದ್ದಾರೆ. ಇದೀಗ ಇದೇ ಪ್ರೇಮ ಕಥೆಯನ್ನ ಇಟ್ಟುಕೊಂಡು ಗಿಲ್ಲಿ ನಟ ಸಿನಿಮಾ ಸ್ಟೋರಿ ರೀತಿ ವರ್ಣಿಸುತ್ತಿದ್ದರು. ಕಾವ್ಯ ಜೋರಾಗಿ ರಕ್ಷಿತಾಗೆ ರೇಗಿಸಿ ನೋಡಿ ನಿಮ್ಮದೇ ಕತೆ ಹೇಳ್ತಾ ಇದ್ದಾರೆ ಅಂತಾರೆ. ಇದರಿಂದ ಈಗ ರಕ್ಷಿತಾ ಕೆರಳಿ ಕೆಂಡವಾಗಿದ್ದಾರೆ. ನಾನೇನು ಅವರ ಹಿಂದೆ ಬಿದ್ದಿಲ್ಲ, ಅಷ್ಟಕ್ಕೂ ನನ್ನ ಗಂಡನಾಗುವ ಕ್ವಾಲಿಟಿ ಅವರಿಗೆ ಇಲ್ಲ. ನನ್ನ ಗಂಡನಾಗುವ ಹುಡುಗನಿಗೆ ಬೇರೆಯ ರೀತಿಯಲ್ಲಿಯೇ ಕ್ವಾಲಿಟೀಸ್ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಗಿಲ್ಲಿಯ ಕಾಮಿಡಿ ಪ್ರೇಕ್ಷಕರಿಗೆ ಬಹಳ ಇಷ್ಟವಾಗುತ್ತಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳು ಏರ್ಪಟ್ಟಿದ್ದವು. ಅದರಲ್ಲಿ ಬಹಳ ಜನಪ್ರಿಯತೆ ಪಡೆದಿದ್ದು ಗಿಲ್ಲಿ ಮತ್ತು ಕಾವ್ಯ ಜೋಡಿ. ಆದರೆ ಇತ್ತೀಚೆಗೆ ರಕ್ಷಿತಾ ಸಹ ಗಿಲ್ಲಿ ಜೊತೆ ಆಪ್ತವಾಗಿದ್ದು ಗಿಲ್ಲಿಯನ್ನು ಇಷ್ಟಪಡುತ್ತಿರುವ ಅನುಮಾನ ಪ್ರೇಕ್ಷಕರಿಗೆ ಮೂಡಿದೆ. ಗಿಲ್ಲಿ ಜೊತೆಗೆ ಹೆಚ್ಚು ಇರಲು ರಕ್ಷಿತಾ ಬಯಸುತ್ತಾರೆ. ಗಿಲ್ಲಿ ಜೊತೆಗೆ ಕಾವ್ಯ ಅಥವಾ ಮುಂಚೆ ಸ್ಪಂದನ ಮಾತನಾಡಿದರೆ ಬೇಜಾರು ಮಾಡಿಕೊಳ್ಳುತ್ತಿದ್ದರು. ಮೊನ್ನೆಯಂತೂ ಗಿಲ್ಲಿ ಜೊತೆ ತಾವು ಮಾತ್ರ ಕೂರಬೇಕು, ತಾವು ಮಾತ್ರ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಜಾಸ್ತಿ ಇದ್ದ ಬೀನ್ ಬ್ಯಾಗ್ ಗಳನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗಿ ಇಟ್ಟಿರ್ತಾರೆ. ಹಿಂದೊಮ್ಮೆ ಗಿಲ್ಲಿಯಂತಹ ಬಾಯ್ ಫ್ರೆಂಡ್ ಬೇಕು ಎಂದು ರಕ್ಷಿತಾ ಹೇಳಿದ್ದರು. ವೀಕೆಂಡ್ ಎಪಿಸೋಡ್ ನಲ್ಲಿ ಸಹ ಈ ಬಗ್ಗೆ ಚರ್ಚೆ ಮಾಡಲಾಯಿತು. ಆದರೆ ವೀಕೆಂಡ್ ಚರ್ಚೆ ಬಳಿಕ ರಕ್ಷಿತಾ ತಮ್ಮ ವರಸೆ ಬದಲಾಯಿಸಿದ್ದಾರೆ. ಗಿಲ್ಲಿ ನನಗೆ ಇಷ್ಟವಿಲ್ಲ, ನನ್ನ ಬಾಯ್ ಫ್ರೆಂಡ್ ಅಥವಾ ಪತಿಯಾಗುವ ಅರ್ಹತೆಯೇ ಗಿಲ್ಲಿಗೆ ಇಲ್ಲ ಎಂದಿದ್ದಾರೆ. ಗಿಲ್ಲಿ ಖಾಲಿ ಸಮಯದಲ್ಲಿ ಬಿಗ್ ಬಾಸ್ ಸದಸ್ಯರಿಗೆ ಸಿನಿಮಾ ಕತೆ ಹೇಳುವುದು ಅಭ್ಯಾಸ. ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದ್ದನ್ನೇ ಕಥೆಯ ರೀತಿ ಹೇಳುತ್ತಾರೆ. ಹಾಗೆಯೇ ತಮ್ಮ ಹಾಗೂ ಕಾವ್ಯಾಳ ಕಥೆಯನ್ನು ಇತ್ತೀಚೆಗೆ ಹೇಳುತ್ತಿದ್ದರು. ಆಗ ರಕ್ಷಿತಾಳ ವಿಷಯವನ್ನು ಕೂಡ ಹೇಳಿದ್ದರಿಂದ ರಕ್ಷಿತಾಗೆ ಇಷ್ಟ ಆಗಿಲ್ಲ. ರಕ್ಷಿತಾಗೆ ಇರುಸು ಮುರುಸಾಗಿದೆ. ಇದರಿಂದ ರಕ್ಷಿತಾಗೆ ಗಿಲ್ಲಿ ಹೇಳಿದಂತಹ ಕತೆ ಇಷ್ಟವಾಗಿಲ್ಲ. ಆಗ ಅಲ್ಲಿಯೇ ಇದ್ದ ರಕ್ಷಿತಾ ಸಿಟ್ಟಿನಲ್ಲಿ ನೀವು ನನಗೆ ಏನೂ ಬೇಡ, ನಿಮ್ಮ ಬಗ್ಗೆ ನನಗೆ ಯಾವ ಅಭಿಪ್ರಾಯವೂ ಇಲ್ಲ, ನನ್ನ ಗಂಡ ಅಥವಾ ಬಾಯ್ ಫ್ರೆಂಡ್ ಆಗುವ ಯಾವ ಅರ್ಹತೆಯೂ ಇಲ್ಲ ನಿಮಗೆ. ನಾನು ಮದುವೆ ಆಗುವ ಹುಡುಗನಲ್ಲಿ ಏನೇನು ಗುಣಗಳು ಇರಬೇಕು ಎಂದುಕೊಂಡಿದ್ದೆನೋ ಅದು ಯಾವುದು ಸಹ ಗಿಲ್ಲಿಯಲ್ಲಿ ಇಲ್ಲ ಎಂದು ರಕ್ಷಿತಾ ಹೇಳಿದ್ದಾರೆ. ಅದಕ್ಕೆ ಕಾವ್ಯ ಹಾಗಿದ್ದರೆ ಗಿಲ್ಲಿ ತರ ಹುಡುಗ ಬೇಕು ಎಂದು ಹೇಳಿದ್ಯಲ್ಲ ಎಂದು ಕೇಳಿದಾಗ ರಕ್ಷಿತಾ ಹೇಳ್ತಾರೆ, ಹೌದು, ಆದರೆ ಅವರ ಕೆಲವು ಸ್ವಭಾವ ಇದೆಯಲ್ಲ ಅದು ನನಗೆ ಬೇಡ. ನಾನು ಅವರಿಗೆ ಕೆಲವು ಸ್ವಭಾವಗಳನ್ನ ಬದಲಾಯಿಸಿಕೊಳ್ಳಿ ಎಂದು ಹೇಳುತ್ತಲೇ ಇರುತ್ತೇನೆ. ಆದ್ರೆ ಗಿಲ್ಲಿ ಬಗ್ಗೆ ಕೆಲವು ಕಂಪ್ಲೇಂಟ್ಸ್ ಸಹ ಹೇಳಿದ್ದೇನೆ. ಅವೆಲ್ಲ ಗುಣಗಳು ನನಗೆ ಬೇಡ. ಹೌದು, ನಾನು ಇಷ್ಟಪಡುವ ಕೆಲವು ಗುಣಗಳು ಅವರ
ಅವರ ಬಳಿ ಇವೆ, ಆದರೆ ಎಲ್ಲವೂ ಇಲ್ಲ ಎಂದು ರಕ್ಷಿತಾ ಹೇಳಿದ್ದಾರೆ. ಹಾಗಾದ್ರೆ ಆ ದಿನ ಯಾಕೆ ನನ್ನ ಗಂಡ ಗಿಲ್ಲಿ ನಟನ ರೀತಿಯೇ ಇರಬೇಕು ಎಂದಿದ್ದು ಎಂದು ಕಾವ್ಯ ಕೇಳಿದಾಗ ಏನೋ ಒಂದು ಚೂರು ಕ್ವಾಲಿಟಿ ಇದೆ ಅಷ್ಟೇ, ಆದರೆ ನನ್ನ ಗಂಡನಾಗುವ ಪೂರ್ಣ ಕ್ವಾಲಿಟಿ ಅವರಲ್ಲಿ ಇಲ್ಲ. ನೀವು ಹೀಗೆ ರೇಗಿಸೋದಾದ್ರೆ ನಾನು ಗಿಲ್ಲಿಯನ್ನ ಅಣ್ಣ ಎಂದು ಕರೆಯುತ್ತೇನೆ ಎಂದು ಕೋಪದಿಂದ ಹೇಳಿದ್ದಾರೆ.